ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಇರೋರು ಈ ಮೂರು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಂಬರ್ ಒನ್, ಕ್ಯಾಂಡಲ್ ಸ್ಟಿಕ್ಸ್ನ ರೀಡ್ ಮಾಡೋದು. ಕ್ಯಾಂಡಲ್ ಸ್ಟಿಕ್ಸ್ ರೀಡ್ ಮಾಡೋದು ಅಂದರೆ ಬರೀ ರೆಡ್ ಕ್ಯಾಂಡಲ್ಲು, ಬಾಡಿ, ವಿಕ್ಕು, ಗ್ರೀನ್ ಕ್ಯಾಂಡಲ್ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ವರ್ಕ್ ಆಗೋದು ಜನರ ಸೈಕಾಲಜಿ ಮೇಲೆ. ಒಂದು ಟೈಮ್ ಫ್ರೇಮನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಅಟ್ಲೀಸ್ಟ್ 1 ಅವರ್, 2 ಅವರ್, 3 ಅವರ್ ಕ್ಲೋಸ್ ಆಗಿ ಟ್ರೇಡಿಂಗ್ ಮಾಡದೆ ಅಬ್ಸರ್ವ್ ಮಾಡಿ. ನಿಮ್ಗೆ ಏನು ಅರ್ಥ ಆಗುತ್ತೆ ಇಲ್ಲಿ ಅಂತಂದರೆ, ಯಾವ ಟೈಮಲ್ಲಿ ಮಾರ್ಕೆಟು ಶಾರ್ಪ್ ಫಾಲ್ ಆಗ್ತಾ ಇದೆ, ಯಾವ ಟೈಮಲ್ಲಿ ಮಾರ್ಕೆಟು ಸಡನ್ನಾಗಿ ಸ್ಪೈಕ್ ಆಗ್ತಾ ಇದೆ, ಮಾರ್ಕೆಟ್ ಸ್ಲೋ ಆಗಿ ಬೀಳ್ತಾ ಇದೆ, ಫಾಸ್ಟಾಗಿ ರಿಕವರಿ ಆಗ್ತಾ ಇದೆ, ಅಥವಾ ಫಾಸ್ಟಾಗಿ ಬೀಳ್ತಾ ಇದೆ, ಸ್ಲೋ ಆಗಿ ರಿಕವರಿ ಆಗ್ತಾ ಇದೆ. ಇವೆಲ್ಲವನ್ನು ನೀವು ಮಾರ್ಕೆಟ್ ಇನ್ಡೆಪ್ತ್ ಕ್ಯಾಂಡಲ್ ಸ್ಟಿಕ್ಸ್ನ ಅರ್ಥ ಮಾಡ್ಕೋತಾ ಹೋಗ್ತೀರಾ. ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಸುಮ್ಮನೆ ಪ್ರೈಸ್ ಅಲ್ಲ. ಸೊ ಪ್ರೈಸ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋತಾ ಹೋಗಬೇಕು. ಆವಾಗ ನಿಮಗೆ ಸಮಥಿಂಗ್ ಡಿಫ್ರೆಂಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಈ ಕ್ಯಾಂಡಲ್ ಸ್ಟಿಕ್ಸ್ನ ಬಗ್ಗೆ. ಇನ್ನು ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್. ಇಲ್ಲಿ ಸಪೋರ್ಟ್, ರೆಸಿಸ್ಟೆನ್ಸ್ ಅಥವಾ ಡಿಮ್ಯಾಂಡ್, ಸಪ್ಲೈ ಎಲ್ಲಿ ಇದೆ ಅಂತ ನೋಡ್ತೀವಿ. ಸೊ ಮಾರ್ಕೆಟ್ ಯಾವಾಗ ಸಪೋರ್ಟ್ ಹತ್ರ ಬರುತ್ತೆ, ಆ ಸಪೋರ್ಟ್ ಹತ್ರ ಪ್ರೈಸ್ ರಿಯಾಕ್ಷನ್ ಯಾವ ಥರ ಆಗ್ತಾ ಇದೆ ಅನ್ನೋದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಲಸ್ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ಪ್ರೈಸ್ ಸಡನ್ ಸ್ಪೈಕ್ ಆಗ್ತಿದೆ ಅಂದರೆ ಮಾರ್ಕೆಟ್ ಸಪೋರ್ಟ್ಗೆ ರೆಸ್ಪೆಕ್ಟ್ನ ಕೊಟ್ಟಿದೆ ಅಂತ ಅರ್ಥ. ಸೊ ಯಾವಾಗ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಹಿಂದಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಎಲ್ಲಿದ್ದಾವೆ, ಸೊ ಇವೆಲ್ಲವನ್ನು ನಾವು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕಲಿಬೇಕು. ಯಾವುದು ಮೇಜರ್ ಸಪೋರ್ಟ್, ಯಾವುದು ಮೈನರ್ ಸಪೋರ್ಟ್, ಇವನ್ನು ಅರ್ಥ ಮಾಡ್ಕೋಬೇಕು. ಮೇಜರ್ ಸಪೋರ್ಟ್ ಹತ್ರ ಮಾರ್ಕೆಟ್ ಸಿಕ್ಕಾಗ ಬಿಗ್ ಟಾರ್ಗೆಟ್ನ ಮಾಡಬೇಕು, ಮೈನರ್ ಸಪೋರ್ಟ್ ಹತ್ರ ಮಾರ್ಕೆಟ್ ಸಿಕ್ಕಾಗ ಶಾರ್ಟ್ ಟಾರ್ಗೆಟ್ನ ಮಾಡಬೇಕು. ಇವೆಲ್ಲವನ್ನು ನಾವು ಟೆಕ್ನಿಕಲ್ ಅನಾಲಿಸಿಸಿಂದ ಅರ್ಥ ಮಾಡ್ಕೋಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸ್ಟಾಕ್ ಬಿಹೇವಿಯರ್. ಈ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿನೇ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಬಿಕಾಸ್ ನಾನು ಒಂದು ಪರ್ಸನ್ನ ಅರ್ಥ ಮಾಡ್ಕೋಬೇಕು ಅಂದರೆ 1 ದಿನದಲ್ಲಿ 2 ದಿನದಲ್ಲಿ ಆ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಐ ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ದೆಮ್. ಸೊ ನಾನು ಅವ್ರನ್ನ ಅರ್ಥ ಮಾಡ್ಕೋಬೋದು. ಹಾಗೆ ಯಾವ ಸ್ಟಾಕು ಯಾವ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ರೆಸ್ಪೆಕ್ಟ್ನ ಕೊಡ್ತಿದೆ. ಈ ಟೆಕ್ನಿಕಲಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಂದರೆ EMA ಆಗಿರ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರ್ಬೋದು, RSI ಆಗಿರ್ಬೋದು, ಫಿಬ್ ರಿಟ್ರೇಸ್ಮೆಂಟ್ ಆಗಿರ್ಬೋದು. ಇವೆಲ್ಲವೂ ಡಿಫ್ರೆಂಟ್ ಸ್ಟ್ರಾಟಜಿಗಳು. ಈ ಸ್ಟಾಕು ಫಿಬ್ ರಿಟ್ರೇಸ್ಮೆಂಟ್ಗೆ ರೆಸ್ಪೆಕ್ಟ್ನ ಕೊಡುತ್ತೋ ಇಲ್ವೋ, ದಟ್ ಈಸ್ ಬಿಹೇವಿಯರ್. ಆ ಸ್ಟಾಕಿಗೆ ಆ ಟೆಕ್ನಿಕಲ್ ವರ್ಕ್ ಆಗಲ್ಲ ಅಂತ ಅರ್ಥ. ಸೊ ಯಾವ ಸ್ಟಾಕಿಗೆ ಯಾವ ಟೆಕ್ನಿಕಲ್ ವರ್ಕ್ ಆಗುತ್ತೆ, ಯಾವಾಗ ಸ್ಟಾಕು ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಬಿಹೇವಿಯರ್ನ ಯಾರೂ ಟ್ರೈನಿಂಗ್ ಕೊಡಲಿಕ್ಕಾಗೋದಿಲ್ಲ. ನೀವು ಟೈಮ್ನ ಸ್ಪೆಂಡ್ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಹೇಳೋದು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂದರೆ ಅಟ್ಲೀಸ್ಟ್ 2 ವರ್ಷಗಳ ಕಾಲ ಬೇಕು ಅಂತ. ಸೊ 2 ಇಯರ್ಸ್ ನಿಮಗೆ ಮಾರ್ಕೆಟ್ನ ಕಲೀಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಲೈಫ್ ಟೈಮ್ ಒಬ್ಬ ಬಾಸ್ ಅಂಡರ್ ಕೆಲಸ ಮಾಡಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ನ ಕಲಿತೀನಿ ಅಂತ ಇವತ್ತಿಂದ ಡಿಸಿಷನ್ ತಗೊಳ್ಳಿ. 2 ಇಯರ್ಸ್ ರೋಡ್ ಮ್ಯಾಪ್ ಹಾಕ್ಕೊಂಡು ಪ್ರತಿಯೊಂದನ್ನು ಅರ್ಥ ಮಾಡ್ಕೊತ ಹೋಗಿ. ಸ್ಟಾಕ್ ಮಾರ್ಕೆಟಲ್ಲಿ 2 ಇಯರ್ಸ್ ಆದಮೇಲೆ ಯು ವಿಲ್ ಸ್ಟಾರ್ಟ್ ಟು ಮೇಕ್ ಮನಿ. ಸರ್ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತೀರಾ? ದುಡ್ಡು ಮಾಡೋದು ಕಲೀಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಬೇರೆ ಯಾವುದಕ್ಕೆ ಟೈಮ್ ಇದೆ?